ಇರ್ತೀನಿ ಈ ಮಾತನ್ನು ಈ 10% ಜನರ ಕೈಯಿಂದ ಅಧಿಕಾರವನ್ನು ನೀವು ಹೆಂಗೆ ಕಸ್ಕೊಳ್ಳಿ ಪ್ರಯತ್ನ ಮಾಡಬೇಕು. ಅದೊಂದು ಪರಿಹಾರ ಇಲ್ಲ ಅಧಿಕಾರ ಕಸ್ಕೊಳ್ಳುವಂಥದ್ದು. ಅವ್ರು ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡೋದು ಗಿಡೋದು ಏನಿಲ್ಲ. ಯಾಕಂದರೆ ಅವರು ಪಾರ್ಟಿ ಬಂದು ಕೊಟ್ಟರು ಮತ್ತೇನು ಕೊಟ್ಟರು ಎಲ್ಲ ಸರ್ಕಾರಗಳನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅವರು. ಇವತ್ತು ನೋಡಿ ಅವ್ರ ಹಾನಿ ಬಗ್ಗೆ ನಮ್ಮ ಮೀಡಿಯಾಸ್ ಸಾಕಷ್ಟು ಮಾತಾಡ್ತಾ ಇದೆ. ಆದರೆ ರೈತರಿಗೆ 1,000 ರೂಪಾಯಿ ಹಾನಿ ಆಗ್ತದೆ ಬಟ್ ಹಣ್ಣಿಗೆ ಯಾರು ಮಾತಾಡ್ತಾ ಇಲ್ಲ, ಅದು ಚರ್ಚೆ ಮಾಡ್ತಾ ಇಲ್ಲ. ಇದರ ಅರ್ಥ ಏನು ಅಂತಂದ್ರೆ ಮೀಡಿಯಾಗಳನ್ನ ಕೊಂಡು ತೊಗೊಂಡಿದ್ದಾರೆ. ಇಲ್ಲೆಲ್ಲ ಇದ್ದಂಥ ಗೋಧಿ ಮೀಡಿಯಾ ಏನ್ರಿ ಮತ್ತೊಂದು ಯಾವ ಮೀಡಿಯಾ ಏನ್ರಿ ಒಂದು ಮೀಡಿಯಾ ಮಾಡ್ಬೇಕಾದ್ರೆ ಕೋಟಿ ಗಂಟೆ ಇನ್ವೆಸ್ಟ್ಮೆಂಟ್ ಅದ. ಆ ದುಡ್ಡು ಬಡ ಪತ್ರಕರ್ತರಿಗೆ ಹೊರಗೆ ಸಾಧ್ಯದಲ್ಲ, ಪಾಪ ಸಾಧ್ಯ ಇಲ್ಲ. ಈಗ ನನಗೆ ಈ ಒಂದು ಮೀಡಿಯಾ ಮಾಡ್ಬೇಕಾದ್ರೆ ಎಷ್ಟು ತೊಂದರೆ ಆಗ್ಯದ ನನಗೆ ಗೊತ್ತದು, ಎಷ್ಟು ಸಾಲ ಮಾಡಿದ್ರೆ ಎಷ್ಟು ನನಗೆ ಗೊತ್ತದು. ಅಂದಾಗ ಸಹಜವಾಗಿ ಕಾರ್ಪೊರೇಟ್ ಕೈಯಲ್ಲಿರ್ತಂಥ ಮೀಡಿಯಾಗಳು ನಿಮ್ಮ ಬಗ್ಗೆ ಯಾಕೆ ಮಾತಾಡ್ತಾರೆ, ಏನು ಕಾರಣ ಮಾತಾಡಬೇಕು, ನಿಮ್ಮಿಂದ ಏನು ಲಾಭ ಅವ್ರಿಗೆ ರೈತರಿಂದ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದು ನಿಮಗೂ ಅನುಭವ ಬಂದಿರಬೇಕು. ಈಗ ಅದು ನಮ್ಮ ಮೀಡಿಯಾ ನಮ್ಮ ಮಾರ್ಕೊಳ್ಳೋರು ಮಾತಾಡೋದಿಲ್ಲ, ಅವರು ಕೆಟ್ಟೊಂದನ್ನು ಹೇಳೋದಿಲ್ಲ, ಅವ್ರು ಬದುಕದ್ರಿ. ಈಗ ನಮ್ಮದು ಬದುಕದ. ಅದಕ್ಕಾಗಿ ರೈತರು ತಮ್ಮ ಬದುಕಿಗೆ ತಾವು ಹೋರಾಟ ಮಾಡಬೇಕಾಗಿದೆ. ಇವತ್ತು ರೈತರು ಅದರಲ್ಲೂ ಚುನಪ್ಪ, ನಮ್ಮ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು, ಇನ್ನೂ ಅನೇಕರು, KT ಗಂಗಾಧರ್ ಅಂತವ್ರು ಎಲ್ಲರೂ ಕೂಡ್ಕೊಂಡು ಪ್ರತಿಯೊಬ್ಬ ರೈತನಿಗೆ ಅವ್ನು ಜಾಗೃತಿ ಮೂಡಿಸೋದು, ಧೈರ್ಯ ಮೂಡಿಸೋದು. ಯಾರು ಗುಂಡ ಇದ್ದಾರೆ ಮತ್ತೇನಿದ್ದಾರೆ ಶಕ್ತಿ ಹೌದು ಪ್ರಯೋಗ ಮಾಡ್ತಾರೆ, ಶಕ್ತಿ ಪ್ರಯೋಗ ಮಾಡ್ತಾರೆ ಅವರು. ಈ ದೇಶ ಕೇವಲ 5 to 10% ಜನರ ಕೈಲಿಲ್ಲ. ಅಧಿಕಾರಶಾಹಿ ವರ್ಗದವರು, ವ್ಯಾಪಾರಿ ವರ್ಗದವರು, ಅದ್ರ ಜೊತೆಗೆ ಈ ಆಡಳಿತಗಾರ ಅಂದ್ರೆ ರಾಜಕೀಯ ಜನ, ಇವ್ರ ಕೈಯಲ್ಲಿ ಉಳಿದ ದೇಶ. ಉಳಿದ ನಾವು ಲೇಬರ್ ಕ್ಲಾಸ್ ಏನಿದ್ದೀವಿ, ದುಡಿಯುವ ವರ್ಗ ಏನದ, ಜೊತೆಗೆ ರೈತರು ಏನಿದ್ದಾರೆ, ಅಥವಾ ಕೆಳಜಾತಿ ಜನ ಏನಿದ್ದಾರೆ, ಇವೆಲ್ಲ ಜಾತಿ ಉಳಿದ ನಮ್ಮಲ್ಲ. ಇವರೆಲ್ಲರೂ ಒಂದಾಗಿ ತಮ್ಮ ನಾಯಕನನ್ನು ತಮ್ಮ ಸಲುವಾಗಿ ಕಾನೂನು ಮಾಡುವಂಥ ನಾವು ಆರಿಸಿ ಕಳಿಸ್ಬೇಕಾಗ್ಯದ. ಅಲ್ಲೇ ತಪ್ತಾ ಇದ್ದೀವಿ ನಾವು. 500,000ಕ್ಕೂ ನಾವು ಹೆಂಡಕ್ಕೂ ಮತ್ತದಕ್ಕೂ ಮಾರ್ಕೊಳ್ತಾ ಇದ್ದೀವಿ. ಅದರಿಂದ ಇವತ್ತು ಈ ಪರಿಸ್ಥಿತಿ ಬಂದದ. ಪ್ರತಿ ಟನ್ನಿಗೆ 1,500,000 ರೂಪಾಯಿ ನೀವು ನುಕ್ಸಾನ ಆಗ್ತಾ ಇದ್ದೀರಿ. ಇದು ಚಾಲೆಂಜ್ KT ಗಂಗಾಧರ್ ಸರ್